ಸೋಮಾವತಿ ಅಮಾವಾಸ್ಯೆ ಮತ್ತು ಉಪ್ಪಿನ ವಿಶೇಷ ಪರಿಹಾರ. ಮುಂಬರುವ 15ನೇ ತಾರೀಕಿನಂದು ಅತ್ಯಂತ ಪ್ರಭಾವಶಾಲಿ ಹಾಗೂ ಪವಿತ್ರವಾದ ಸೋಮಾವತಿ ಅಮಾವಾಸ್ಯೆ ಒದಗಿ ಬರುತ್ತಿದೆ. ಈ ವಿಶೇಷ ದಿನವು ಸೋಮವಾರದಂದೇ ಬಂದಿರುವುದರಿಂದ ಇದಕ್ಕೆ ಧಾರ್ಮಿಕವಾಗಿ ಅಪಾರ ಮಹತ್ವವಿದೆ. ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಇದನ್ನು ಅಧಿಕ ಜ್ಯೇಷ್ಠ ಅಮಾವಾಸ್ಯೆ ಎಂದೂ ಕರೆಯಲಾಗುತ್ತದೆ. ಇಂತಹ ಅಪರೂಪದ ದಿನ ನೂರಾರು ವರ್ಷಗಳ ಬಳಿಕ ಒದಗಿ ಬಂದಿದ್ದು, ಈ ದಿನದಂದು ಉಪ್ಪಿನಿಂದ ಮಾಡುವ ಒಂದು ಪುಟ್ಟ ತಾಂತ್ರಿಕ ಪ್ರಕ್ರಿಯೆಯು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲದು. ತೀವ್ರ ಆರ್ಥಿಕ ಸಂಕಷ್ಟದಲ್ಲಿರುವವರು ಅಥವಾ ಸಾಲದ ಸುಳಿಗೆ ಸಿಲುಕಿದವರು ಈ ದಿನದಂದು ಶ್ರದ್ಧೆಯಿಂದ ಈ ಪರಿಹಾರವನ್ನು ಮಾಡಿದರೆ ಅವರ ಸಕಲ ದಾರಿದ್ರ್ಯಗಳು ದೂರವಾಗಿ ಅಖಂಡ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಕೇವಲ ಕೆಲವೇ ನಿಮಿಷಗಳಲ್ಲಿ ಮನೆಯಲ್ಲಿರುವ ಕೆಟ್ಟ ದೃಷ್ಟಿ ಹಾಗೂ ದರಿದ್ರ ಯೋಗವು ಮಾಯವಾಗಿ ಸಂಪತ್ತು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ನೀವು ಬೇರೆಯವರಿಗೆ ಸಾಲ ಕೊಡುವಷ್ಟು ಶ್ರೀಮಂತರಾಗಲು ಈ ದಿನದ ಆಧ್ಯಾತ್ಮಿಕ ಶಕ್ತಿಗಳು ಕಾರಣವಾಗುತ್ತವೆ. ಹಾಗಾಗಿ ಈ ಶಕ್ತಿಶಾಲಿ ದಿನವನ್ನು ಕೈಚೆಲ್ಲದೆ ಎಲ್ಲರೂ ಈ ಉಪ್ಪಿನ ಪರಿಹಾರವನ್ನು ತಪ್ಪದೇ ಮಾಡಿಕೊಳ್ಳಿ. ನಮ್ಮ ಜೀವನದಲ್ಲಿ ಕಾಡುವ ಕಣ್ಣಿಗೆ ಕಾಣದ ನಕಾರಾತ್ಮಕ ಶಕ್ತಿಗಳನ್ನು ದೂರು ಮಾಡಲು ಮತ್ತು ಅದೃಷ್ಟವನ್ನು ಕೈಹಿಡಿಯುವಂತೆ ಮಾಡಲು ಈ ದಿನದ ಸಮಯ ಅತ್ಯಂತ ಸೂಕ್ತವಾಗಿದೆ. ಏಕೆಂದರೆ ಉಪ್ಪು ಅತ್ಯಂತ ಶಕ್ತಿಶಾಲಿಯಾದ ಪದಾರ್ಥ. ಉಪ್ಪು ಎಂಬುದು ಕೇವಲ ನಮ್ಮ ಅಡುಗೆಮನೆಯಲ್ಲಿರುವ ನಮ್ಮ ಅಡುಗೆಗಳಿಗೆ ರುಚಿಯನ್ನು ಕೊಡುವ ಒಂದು ಸಾಮಾನ್ಯ ವಸ್ತು ಮಾತ್ರವಲ್ಲ. ಅದಕ್ಕೆ ಎಷ್ಟೋ ದೈವಿಕ ಶಕ್ತಿಗಳು ಮತ್ತು ಅದ್ಭುತವಾದ ಆಧ್ಯಾತ್ಮಿಕ ವಿಶಿಷ್ಟತೆಗಳು ಇವೆ. ಪುರಾಣಗಳ ಪ್ರಕಾರ ದೇವತೆಗಳು ಮತ್ತು ರಾಕ್ಷಸರು ಕ್ಷೀರಸಾಗರ ಮಥನ ಅಂದರೆ ಸಮುದ್ರ ಮಥನ ಮಾಡುತ್ತಿದ್ದ ಸಮಯದಲ್ಲಿ ಜಗನ್ಮಾತೆಯಾದ ಶ್ರೀ ಮಹಾಲಕ್ಷ್ಮೀದೇವಿಯೂ ಆ ಸಮುದ್ರದಿಂದಲೇ ಉದ್ಭವಿಸಿದಳು. ಅದೇ ಸಮುದ್ರದಿಂದ ಹುಟ್ಟಿದ ಈ ಕಲ್ಲು ಉಪ್ಪನ್ನು ಲಕ್ಷ್ಮೀದೇವಿಯ ಸ್ವಂತ ಸಹೋದರನೆಂದು, ಸಾಕ್ಷಾತ್ ಲಕ್ಷ್ಮೀ ಸ್ವರೂಪವೆಂದು ನಮ್ಮ ಹಿರಿಯರು ಹೇಳುತ್ತಾರೆ. ಉಪ್ಪಿಗೆ ಇರುವ ಅತಿ ದೊಡ್ಡ ಅದ್ಭುತ ಶಕ್ತಿ ಏನೆಂದರೆ ಅದು ತನ್ನ ಸುತ್ತಲಿನ ವಾತಾವರಣದಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು, ಅಂದರೆ ನಮಗಿರುವ ಆ ನೆಗೆಟಿವಿಟಿಯನ್ನು ಸಂಪೂರ್ಣವಾಗಿ ತನ್ನೊಳಗೆ ಹೀರಿಕೊಳ್ಳುತ್ತದೆ. ನಮ್ಮ ಕಷ್ಟಗಳನ್ನು, ಬಾಧೆಗಳನ್ನು, ಸಮಸ್ಯೆಗಳನ್ನು, ದೃಷ್ಟಿದೋಷಗಳನ್ನು, ನರಘೋಷವನ್ನು, ಅಳಕನ್ನು ಮತ್ತು ದಾರಿದ್ರ್ಯವನ್ನು ಓಡಿಸುವುದರಲ್ಲಿ ಉಪ್ಪಿಗೆ ಮಿಗಿಲಾದ ಅದ್ಭುತ ವಸ್ತು ಈ ಸೃಷ್ಟಿಯಲ್ಲೇ ಮತ್ತೊಂದಿಲ್ಲ. ಆರ್ಥಿಕ ಅಡಚಣೆಗಳು, ಹಣ ಕೈಯಲ್ಲಿ ನಿಲ್ಲದಿರುವುದು, ಅನಾರೋಗ್ಯ ಸಮಸ್ಯೆಗಳು, ವ್ಯಾಪಾರದಲ್ಲಿ ನಷ್ಟ ಬರುವುದು ಮುಂತಾದ ಸಮಸ್ಯೆಗಳಿಗೆ, ಹಾಗೆಯೇ ಮನೆಯಲ್ಲಿ ಅದೃಶ್ಯ ರೂಪದಲ್ಲಿ ತುಂಬಿಕೊಂಡಿರುವ ನೆಗೆಟಿವ್ ಎನರ್ಜಿಯನ್ನು, ಅಂದರೆ ನಮಗೆ ತಿಳಿಯದಂತೆ, ನಮ್ಮ ಕಣ್ಣಿಗೆ ಕಾಣದಂತೆ ಯಾವುದೋ ಒಂದು ನಕಾರಾತ್ಮಕ ಶಕ್ತಿ ನಮ್ಮ ಮನೆಯಲ್ಲಿ ಅಡಗಿರುತ್ತದೆಯಲ್ಲವೇ, ಆ ನೆಗೆಟಿವ್ ಎನರ್ಜಿಯನ್ನು ಒಂದು ಸ್ಪಂಜಿನಂತೆ ಹೀರಿಕೊಂಡು ಮನೆಗೆ ಪಾಸಿಟಿವ್ ಎನರ್ಜಿಯನ್ನು ಕರೆತಂದು ಲಕ್ಷ್ಮೀದೇವಿಯ ಅನುಗ್ರಹವನ್ನು ಆಕರ್ಷಿಸುವ ಶಕ್ತಿ ಕೇವಲ ಈ ಉಪ್ಪಿಗೆ ಮಾತ್ರ ಇರುತ್ತದೆ. ಯಾರ ಮನೆಯಲ್ಲೂ ಎಂದಿಗೂ ಉಪ್ಪಿನ ಡಬ್ಬ ಖಾಲಿಯಾಗಿ ಇರಬಾರದು. ಯಾವಾಗಲೂ ಆ ಉಪ್ಪಿನ ಡಬ್ಬ ತುಂಬಿ ಇರಬೇಕು. ಆಗ ಆ ಇಲ್ಲು ಸಿರಿ ಸಂಪತ್ತಿನಿಂದ ತುಳುಕಾಡುತ್ತದೆ ಎಂದು ನಮ್ಮ ಶಾಸ್ತ್ರಗಳಲ್ಲಿ ಕೂಡ ಇದೆ. ಉಪ್ಪು ಲಕ್ಷ್ಮೀದೇವಿಯ ಪ್ರತೀಕವಾಗಿರುವುದರಿಂದ ಅದನ್ನು ನೆಲದ ಮೇಲೆ ಚೆಲ್ಲುವುದು, ಕಾಲಿನಿಂದ ತುಳಿಯುವುದು ಅಥವಾ ವೃಥಾ ಪೋಲು ಮಾಡುವುದು ಅಸ್ತಿ ಮಾಡಬಾರದು. ಏಕೆಂದರೆ ಹಾಗೆ ಮಾಡಿದರೆ ಮಹಾಪಾಪ ತಗುಲುತ್ತದೆ. ಮನೆಯಲ್ಲಿ ನಕಾರಾತ್ಮಕ ವಾತಾವರಣವಿದ್ದು ಯಾವಾಗಲೂ ಗಂಡ ಹೆಂಡತಿಯ ನಡುವೆ ಜಗಳಗಳು, ಮನೆಯಲ್ಲಿ ಅಶಾಂತಿ ನೆಲೆಸಿದಾಗ ಅಮಾವಾಸ್ಯೆಯ ದಿನ ಒಂದು ಹಿಡಿ ಕಲ್ಲು ಉಪ್ಪನ್ನು ನೀರಿನಲ್ಲಿ ಹಾಕಿ ಆ ನೀರಿನಿಂದ ಮನೆ ಒರೆಸಿದರೆ ಸಾಕು, ಆ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಮಾಯವಾಗಿ ಮನೆಯಲ್ಲಿ ಅದ್ಭುತವಾದ ಪ್ರಶಾಂತವಾದ ವಾತಾವರಣ ನೆಲೆಸುತ್ತದೆ. ಅಷ್ಟೇ ಅಲ್ಲ, ಉಪ್ಪಿಗೆ ನಮ್ಮ ಸಾಲಗಳನ್ನು ತೀರಿಸಿ ಹಣವನ್ನು ಆಕರ್ಷಿಸಿ ನಮ್ಮ ಜೀವನವನ್ನು ಅದ್ಭುತವಾಗಿ ಬದಲಾಯಿಸುವ ಶಕ್ತಿ ಕೂಡ ಇದೆ. ಮುಖ್ಯವಾಗಿ ಈ ಅಮಾವಾಸ್ಯೆಯ ದಿನದಂದು ಉಪ್ಪಿನಿಂದ ಒಂದು ಪುಟ್ಟ ಪರಿಹಾರ ಮಾಡಿದರೆ ಸಾಕು, ನಿಮ್ಮ ಕಷ್ಟಗಳೆಲ್ಲವೂ ತೀರುತ್ತವೆ. ಸಾಲದ ಬಾಧೆಯಿಂದ ಹೊರಬರುವ ಮಾರ್ಗಗಳು ಗೋಚರಿಸುತ್ತವೆ. ನಿಮ್ಮ ಜಾತಕವೇ ಬದಲಾಗಿ ಹೋಗುತ್ತದೆ ಎಂದು ನಮಗೆ ಶಾಸ್ತ್ರಗಳು ಕೂಡ ಹೇಳುತ್ತಿವೆ. ಹಾಗಾದರೆ ಈ ಅಮಾವಾಸ್ಯೆಯ ದಿನ ಉಪ್ಪಿನಿಂದ ಏನು ಮಾಡಬೇಕು ಎಂಬ ವಿಷಯವನ್ನು ನಿಮಗೆ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳುತ್ತೇನೆ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋಗೆ ಮೊದಲನೆಯದಾಗಿ ಒಂದು ಲೈಕ್ ಕೊಡಿ. ಕೆಳಗೆ ಕಮೆಂಟ್ ಸೆಕ್ಷನ್ನಲ್ಲಿ ಓ ನಮಃ ಶಿವಾಯ ಎಂದು ಕಾಮೆಂಟ್ ಮಾಡಿ. ಮೊದಲ ಬಾರಿ ನಮ್ಮ ಚಾನೆಲ್ಗೆ ಬಂದಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಈ ಅಮಾವಾಸ್ಯೆ ಅತ್ಯಂತ ಶಕ್ತಿಶಾಲಿಯಾದ ಅಮಾವಾಸ್ಯೆ, ಅತ್ಯಂತ ಪವರ್ಫುಲ್ ಅಮಾವಾಸ್ಯೆ. ಆದ್ದರಿಂದ ಈ ಅಮಾವಾಸ್ಯೆಯ ದಿನ ಉಪ್ಪಿನ ಪರಿಹಾರ ಮಾಡಿದರೆ
ಖಂಡಿತವಾಗಿಯೂ ಫಲ ಸಿಗುತ್ತದೆ. ಉಪ್ಪು ಲಕ್ಷ್ಮೀದೇವಿಯ ಸ್ವರೂಪ. ಉಪ್ಪು ಸಮುದ್ರದಿಂದ ಹುಟ್ಟುತ್ತದೆ. ಸಮುದ್ರವು ಲಕ್ಷ್ಮೀದೇವಿಯ ತವರ ಮನೆ. ಆದ್ದರಿಂದ ತವರ ಮನೆಯಿಂದ ಬರುವ ಉಪ್ಪು ಎಂದರೆ ಲಕ್ಷ್ಮೀದೇವಿಗೆ ತುಂಬಾ ಇಷ್ಟ. ಈ ಉಪ್ಪಿನ ಪರಿಹಾರ ಮಾಡಿದರೆ ನಿಮಗೆ ತುಂಬಾ ಒಳ್ಳೆಯದಾಗುತ್ತದೆ. ಮುಖ್ಯವಾಗಿ ಸಾಲದ ಬಾಧೆಗಳಿಂದ ಹೊರಬಂದು ಧನವಂತರಾಗುವ ಅವಕಾಶ ಸಿಗುತ್ತದೆ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಯಾವುದೋ ಒಂದು ಹಂತದಲ್ಲಿ ಆರ್ಥಿಕ ತೊಂದರೆಗಳನ್ನು ಎದುರಿಸುವುದು, ಸಾಲ ಮಾಡುವುದು ತೀರಾ ಸಾಮಾನ್ಯ. ಆದರೆ ನೀವು ಈ ದಿನ ಯಾವುದೇ ಪರಿಸ್ಥಿತಿಯಲ್ಲೂ, ಅಂದರೆ ಅಮಾವಾಸ್ಯೆಯ ದಿನ 4 ರಸ್ತೆಗಳು ಕೂಡುವ ಜಾಗಕ್ಕೆ ಅಪ್ಪಿತಪ್ಪಿಯೂ ಹೋಗಬೇಡಿ. ತುಂಬಾ ಜನ ಅಮಾವಾಸ್ಯೆಯ ದಿನ ದೃಷ್ಟಿ ತೆಗೆದು 4 ರಸ್ತೆಗಳು ಕೂಡುವ ಇಂತಹ ಜಾಗಗಳಲ್ಲಿ ಕೆಂಪು ನೀರು, ನಿಂಬೆಹಣ್ಣುಗಳನ್ನು ಹಾಕಿರುತ್ತಾರೆ. ಹಾಗೆಯೇ ಈ ಅಮಾವಾಸ್ಯೆಯ ದಿನ ಮನೆಗೆ ತರಬಾರದಾದ ವಸ್ತುಗಳಲ್ಲಿ ಅತ್ಯಂತ ಮುಖ್ಯವಾದ ವಸ್ತುವೆಂದರೆ ಕಪ್ಪು ಎಳ್ಳು. ಕಪ್ಪು ಎಳ್ಳನ್ನು ಯಾವುದೇ ಪರಿಸ್ಥಿತಿಯಲ್ಲೂ ಮನೆಗೆ ತರಬಾರದು. ಹಾಗೆಯೇ ದಂಟಿನ ಸೊಪ್ಪನ್ನು ಕೂಡ ಯಾವುದೇ ಪರಿಸ್ಥಿತಿಯಲ್ಲೂ ಈ ದಿನ ಮನೆಗೆ ತರುವುದಾಗಲಿ, ಅದನ್ನು ಅಡುಗೆ ಮಾಡಿ ತಿನ್ನುವುದಾಗಲಿ ಅಸ್ತಿ ಮಾಡಬಾರದು. ಹಾಗೆಯೇ ಕಪ್ಪು ಸಾಸಿವೆಯನ್ನು ಕೂಡ ಈ ದಿನ ಯಾವುದೇ ಪರಿಸ್ಥಿತಿಯಲ್ಲೂ ಮನೆಗೆ ತರಬಾರದು, ಅಡುಗೆ ಮಾಡಬಾರದು. ಸಾಸಿವೆಯನ್ನು ಯಾವುದಕ್ಕೂ ಉಪಯೋಗಿಸುವುದು ಅಂದರೆ ನಮ್ಮ ಒಗ್ಗರಣೆಗಳಲ್ಲೂ ಈ ಅಮಾವಾಸ್ಯೆಯ ದಿನ ತಿನ್ನದೇ ಇದ್ದರೆ ಒಳ್ಳೆಯದು. ಹಾಗೆಯೇ ಗೋಧಿಯನ್ನು ಕೂಡ ಈ ಅಮಾವಾಸ್ಯೆಯ ದಿನ ಮನೆಗೆ ತರಬಾರದು. ಈ ಗೋಧಿಯು ಕೆಲವು ಗ್ರಹಗಳಿಗೆ ಅರ್ಪಿತವಾಗಿರುವುದರಿಂದ ಗೋಧಿಯನ್ನು ಕೂಡ ಮನೆಗೆ ತರಬಾರದು. ಆದರೆ ಈ ದಿನ ಕಲ್ಲು ಉಪ್ಪನ್ನು ಮನೆಗೆ ತಂದರೆ ತುಂಬಾ ಒಳ್ಳೆಯದು. ಅಗತ್ಯಗಳಿಗಾಗಿ ಮಾಡಿದ ಸಾಲಗಳು ತೀರಿಸಲಾಗದ ಸ್ಥಿತಿಗೆ ತಲುಪಿದಾಗ ಅದು ನಮ್ಮ ಮಾನಸಿಕ ಪ್ರಶಾಂತತೆಯನ್ನು ಸಂಪೂರ್ಣವಾಗಿ ನಾಶಪಡಿಸುತ್ತದೆ. ಅಂತಹವರು ಈ ಉಪ್ಪಿನಿಂದ ಈ ಪರಿಹಾರ ಮಾಡಿಕೊಂಡರೆ ಸಾಕು, ನಿಮಗೆ ತುಂಬಾ ಮಟ್ಟಿಗೆ ಆ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ಹಾಗೆಯೇ ಈ ದಿನ ಯಾವುದೇ ಪರಿಸ್ಥಿತಿಯಲ್ಲೂ ಬದನೆಕಾಯಿ ಪಲ್ಯವನ್ನು ಕೂಡ ತಿನ್ನಬಾರದು. ಹಾಗೆಯೇ ಪಡವಲಕಾಯಿಯನ್ನು ಕೂಡ ತಿನ್ನಬಾರದು. ತುಂಬಾ ಜನ ಅಮಾವಾಸ್ಯೆ ಅಲ್ವಾ ಏನಿದೆ ಎಂದು ನಾನ್-ವೆಜ್ ತಿನ್ನುತ್ತಾರೆ. ಕೆಲವರು ಸೋಮವಾರ ಎಂದು ತಿನ್ನದೇ ಇರುತ್ತಾರೆ. ಕೇವಲ ನಾನ್-ವೆಜ್ ಮಾತ್ರವಲ್ಲ, ವೆಜ್ನಲ್ಲೂ ಕೆಲವು ರೀತಿಯ ತರಕಾರಿಗಳನ್ನು ಅಮಾವಾಸ್ಯೆಯ ದಿನಗಳಲ್ಲಿ ತಿನ್ನಬಾರದು. ಹಾಗೆ ತಿಂದರೆ ದೋಷ ಉಂಟಾಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಹೀರೆಕಾಯಿಯನ್ನು ಕೂಡ ಈ ದಿನಗಳಲ್ಲಿ ತಿನ್ನಬಾರದು. ಹಾಗೆಯೇ ಸೊಪ್ಪುಗಳಲ್ಲಿ ಬಸಳೆ ಸೊಪ್ಪು ಇರುತ್ತದೆ. ಬಸಳೆ ಸೊಪ್ಪನ್ನು ಕೂಡ ಈ ದಿನ ಯಾವುದೇ ಪರಿಸ್ಥಿತಿಯಲ್ಲೂ ತಿನ್ನಬಾರದು. ಹಾಗೆಯೇ ನಾನ್-ವೆಜ್ ಕೂಡ ತುಂಬಾ ಜನ ಈಗ ಜೊಮ್ಯಾಟೊ, ಆನ್ಲೈನ್ ಫುಡ್ ಆರ್ಡರ್ ಇವೆಲ್ಲ ಇರುವುದರಿಂದ ನಾನ್-ವೆಜ್ ಆರ್ಡರ್ ಮಾಡಿಕೊಳ್ಳುತ್ತಾರೆ. ಹಾಗೆಯೇ ಪ್ರೋಟೀನ್ಗಾಗಿ ಎಂದು ಮೊಟ್ಟೆಯನ್ನು ತಿನ್ನುತ್ತಾರೆ. ಆದರೆ ಯಾವುದೇ ಪರಿಸ್ಥಿತಿಯಲ್ಲೂ ಈ ದಿನ ಮೊಟ್ಟೆಯನ್ನು ತಿನ್ನಬಾರದು. ಬೇರೆ ದಿನಗಳಲ್ಲಿ ತಿನ್ನಬಹುದು, ಆದರೆ ಅಮಾವಾಸ್ಯೆಯ ದಿನ ಈ ಕೋಳಿಮೊಟ್ಟೆ ಕೂಡ ನಮಗೆ ನಾನ್-ವೆಜ್ಗೆ ಸಮಾನವಾಗಿರುವುದರಿಂದ ಕೋಳಿಮೊಟ್ಟೆಯನ್ನು ತಿನ್ನಬಾರದು. ಹಾಗೆಯೇ ನುಗ್ಗೆಕಾಯಿಯನ್ನು ಕೂಡ ಈ ದಿನ ಯಾವುದೇ ಪರಿಸ್ಥಿತಿಯಲ್ಲೂ ಅಡುಗೆ ಮಾಡುವುದಾಗಲಿ, ತಿನ್ನುವುದಾಗಲಿ, ಮನೆಗೆ ತರುವುದಾಗಲಿ ಮಾಡಬಾರದು. ಇಂತಹ ನಿಯಮಗಳನ್ನು ಆಚರಿಸುವುದರಿಂದ ಏನಾಗುತ್ತದೆ ಎಂದರೆ ನಮ್ಮ ಕುಟುಂಬದ ಪರಿಸ್ಥಿತಿ ಆನಂದಮಯವಾಗುತ್ತದೆ. ಹಾಗೆಯೇ ಈ ಅಮಾವಾಸ್ಯೆಯ ದಿನ ಮನೆಗೆ ಒಂದು ಬೂದುಗುಂಬಳಕಾಯಿಯನ್ನು ತಂದು ಆ ಬೂದುಗುಂಬಳಕಾಯಿಗೆ ಚೆನ್ನಾಗಿ ಅರಿಶಿನ ಹಚ್ಚಿ ಕುಂಕುಮದ ಬೊಟ್ಟುಗಳನ್ನು ಇಟ್ಟು ನೀವು ಮಾಡುವ ಪೂಜೆಯಲ್ಲಿ ಆ ಗುಂಬಳಕಾಯಿಯನ್ನು ಇಟ್ಟು ಧೂಪವನ್ನು ತೋರಿಸಿ, ತದನಂತರ ಈ ಗುಂಬಳಕಾಯಿಯನ್ನು ಅಮಾವಾಸ್ಯೆಯ ಅವಧಿಯಲ್ಲಿ ನಿಮ್ಮ ಮನೆಗೆ ದೃಷ್ಟಿಯಾಗಿ ಕಟ್ಟಿ, ಈ ರೀತಿ ಕಟ್ಟುವುದರಿಂದ ನಿಮ್ಮ ಮನೆಯ ಮೇಲಿರುವ ನೆಗೆಟಿವ್ ಎನರ್ಜಿ ಹಾಗೂ ನಿಮ್ಮ ಮನೆಯಲ್ಲಿರುವ ಅಶಾಂತಿ ಸಂಪೂರ್ಣವಾಗಿ ದೂರವಾಗುತ್ತದೆ. ಈ ಅಮಾವಾಸ್ಯೆಯ ದಿನ ಪಿತೃತರ್ಪಣಗಳನ್ನು ಅರ್ಪಿಸುವುದು ಕೂಡ ತುಂಬಾ ಒಳ್ಳೆಯದು. ಹಾಗೆಯೇ ಈ ಅಮಾವಾಸ್ಯೆಯ ದಿನ ಯಾವುದೇ ಪರಿಸ್ಥಿತಿಯಲ್ಲೂ ತಲೆಗೆ ಎಣ್ಣೆ ಹಚ್ಚಿಕೊಳ್ಳಬಾರದು. ಗೋಮಾತೆಯ ಸೇವೆ ಮಾಡಬಹುದು. ಗೋಮಾತೆಗೆ ಪೂಜೆ ಮಾಡುವುದು, ಗೋಮಾತೆಗೆ ಆಹಾರವನ್ನು ಉಣಿಸುವುದರಿಂದ ಕೂಡ ನಮಗೆ ಹಲವಾರು ರೀತಿಯ ಆರ್ಥಿಕ ತೊಂದರೆಗಳು ನಿವಾರಣೆಯಾಗುತ್ತವೆ. ಎಷ್ಟು ಕಷ್ಟಪಟ್ಟರೂ ಯಾವಾಗಲೂ ಯಾವುದೋ ಒಂದು ಸಮಸ್ಯೆ, ಹಣದ ಕೊರತೆಯ ಸಮಸ್ಯೆ ನಮ್ಮನ್ನು ಬೆನ್ನಟ್ಟಿ ಕಾಡುತ್ತಿದೆ ಎಂದುಕೊಳ್ಳುವವರು ಈ ಅಮಾವಾಸ್ಯೆ ಸೋಮವಾರದ ಜೊತೆ ಕೂಡಿ ಬಂದಿರುವುದರಿಂದ ನಿಮ್ಮ ಹತ್ತಿರದಲ್ಲಿರುವ ಶಿವನ ದೇವಸ್ಥಾನಕ್ಕೆ ಹೋಗಿ ಈಶ್ವರನಿಗೆ, ಅಂದರೆ ಭೋಲಾಶಂಕರನಿಗೆ, ಅಭಿಷೇಕ ಪ್ರಿಯನಾದ ಪರಮೇಶ್ವರನಿಗೆ ಹಸುವಿನ ಹಾಲಿನಿಂದ ಅಥವಾ ಪಂಚಾಮೃತಗಳಿಂದ ಇಲ್ಲದಿದ್ದರೆ ಕನಿಷ್ಠ ಒಂದು ಚೊಂಬು ನೀರಿನಿಂದಲಾದರೂ ಅಭಿಷೇಕ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡರೆ ಆ ಸಮಸ್ಯೆಗಳೆಲ್ಲವೂ ತುಂಬಾ ಮಟ್ಟಿಗೆ ಕಡಿಮೆಯಾಗುತ್ತವೆ. ಹಾಗೆಯೇ ನಿಮ್ಮ ಕುಟುಂಬದಲ್ಲಿ ಎಷ್ಟೇ ಕಲಹಗಳಿದ್ದರೂ, ಗಂಡ ಹೆಂಡತಿಯ ನಡುವೆ ಜಗಳಗಳಿದ್ದರೂ,
ಮಕ್ಕಳ ಭವಿಷ್ಯದ ಬಗ್ಗೆ ಆತಂಕವಿದ್ದರೂ ಇವೆಲ್ಲವೂ ಸಂಪೂರ್ಣವಾಗಿ ದೂರವಾಗಿ ನೀವು ಅಂದುಕೊಂಡ ಕೆಲಸಗಳು ಅಂದುಕೊಂಡಂತೆ ಸಕ್ರಮವಾಗಿ ನಡೆಯುತ್ತವೆ. ಹಾಗೆಯೇ ಸಮಾಜದಲ್ಲಿ ಒಂದು ಕಾಲದಲ್ಲಿ ನಾವು ಎಷ್ಟೋ ಗೌರವದಿಂದ ರಾಜನಂತೆ ಬದುಕಿದವರು ಈಗ ಯಾವುದೋ ಸಣ್ಣಪುಟ್ಟ ಕಾರಣಗಳಿಂದ ನಮ್ಮ ಗೌರವವೆಲ್ಲ ಕಡಿಮೆಯಾಗಿದೆ. 4 ಜನರ ಮಧ್ಯೆ ಹೋಗಬೇಕೆಂದರೆ ತಲೆ ತಗ್ಗಿಸಿ ಓಡಾಡುವಂತಹ ದೀನಸ್ಥಿತಿ ಉಂಟಾಗಿದೆ. ಆತ್ಮವಿಶ್ವಾಸ ಕುಂದಿಹೋಗುತ್ತಿದೆ. ಯಾರಾದರೂ ಮನೆಗೆ ಬಂದರೆ ಸಾಲಗಾರರು ಎಂದು ಹೆದರುವುದು ಮುಂತಾದ ಎಷ್ಟೋ ಮಾನಸಿಕ ಸಂಘರ್ಷಗಳಿಗೆ ಈ ಸಾಲಗಳೇ ಕಾರಣವಾಗುತ್ತಿವೆ. ಕೆಲವು ಬಾರಿ ನಾವು ಯಾರಿಗಾದರೂ ಸಹಾಯ ಮಾಡಬೇಕು ಎಂಬ ಒಳ್ಳೆಯ ಉದ್ದೇಶದಿಂದ ನಮ್ಮ ಕೈಯಲ್ಲಿ ಇಲ್ಲದಿದ್ದರೂ ಸಾಲ ಮಾಡಿ ತಂದು ಕೊಡುತ್ತೇವೆ. ಆದರೆ ಅವರು ಅದನ್ನು ಹಿಂತಿರುಗಿಸದ ಕಾರಣ ಅವರ ಪಾಪಕ್ಕೆ ನಾವು ಬಲಿಯಾಗುತ್ತೇವೆ. ನಾವೇ ಸಾಲದ ಸುಳಿಗೆ ಸಿಲುಕುತ್ತೇವೆ. ಒಂದು ಸಾಲ ತೀರಿಸಲು ಮತ್ತೊಂದು ಸಾಲ ಮಾಡುವುದು, ಆ ಬಡ್ಡಿಯನ್ನು ಕಟ್ಟಲಾಗದೆ ಇನ್ನೊಂದು ಕಡೆ ಮತ್ತೆ ಸಾಲ ಪಡೆಯುವುದು, ಹೀಗೆ ಸಣ್ಣದಾಗಿದ್ದ ಸಾಲ ದೊಡ್ಡದಾಗಿ ಬೆಳೆದು ಬಿಡುತ್ತದೆ. ಆದ್ದರಿಂದ ಆ ಸಮಸ್ಯೆಗಳೆಲ್ಲವೂ ದೂರವಾಗುತ್ತವೆ. ಹಾಗೆಯೇ ಈ ಅಮಾವಾಸ್ಯೆಯ ದಿನ ಮಹಿಳೆಯರು ಎಡಗಾಲಿಗೆ, ಪುರುಷರು ಬಲಗಾಲಿಗೆ ಕಪ್ಪು ದಾರವನ್ನು ಕಟ್ಕೊಳ್ಳಿ. ಈ ಅಮಾವಾಸ್ಯೆಯ ದಿನ ಯಾವುದೇ ಪರಿಸ್ಥಿತಿಯಲ್ಲೂ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು ಎಂಬ ವಿಷಯವನ್ನು ನೆನಪಿನಲ್ಲಿಡಿ. ಹಾಗೆಯೇ ಮನೆಯಲ್ಲಿರುವ ನಿಮ್ಮ ಮಕ್ಕಳಿಗೆ ಅಥವಾ ನಿಮಗೆ ಈ ಕಲ್ಲು ಉಪ್ಪಿನಿಂದ ದೃಷ್ಟಿ ತೆಗೆಯುವುದರಿಂದ ಯಾರದೇ ಕಣ್ಣ ದೃಷ್ಟಿ, ನರಘೋಷ, ನರದೃಷ್ಟಿ ನಿಮ್ಮನ್ನು ಬೆನ್ನಟ್ಟಿ ಕಾಡುತ್ತಿದ್ದರೆ ಆ ನೆಗೆಟಿವಿಟಿ ಎಲ್ಲಾ ಸಂಪೂರ್ಣವಾಗಿ ತೊಲಗುತ್ತದೆ. ಹಾಗೆಯೇ ಈ ಅಮಾವಾಸ್ಯೆಯ ದಿನ ಸಾಧ್ಯವಾದರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿ ಅವರ ದೇವಸ್ಥಾನದ ಸುತ್ತ 5 ಪ್ರದಕ್ಷಿಣೆಗಳನ್ನು ಮಾಡಿದರೆ ತುಂಬಾ ಒಳ್ಳೆಯದು. ಹಾಗೆಯೇ ಕಾಲಭೈರವರ ಸ್ವರೂಪವಾದ ನಾಯಿಗೆ ಈ ದಿನ ಮೊಸರನ್ನವನ್ನು ತಿನ್ನಿಸುವುದರಿಂದ ನಿಮಗಿರುವ ಸಮಸ್ಯೆಗಳು ತುಂಬಾ ಮಟ್ಟಿಗೆ ಕಡಿಮೆಯಾಗುತ್ತವೆ. ಈ ಅಮಾವಾಸ್ಯೆಯ ದಿನ ಈ ಉಪ್ಪಿನ ಪರಿಹಾರ ಮಾಡಿಕೊಳ್ಳುವುದರ ಜೊತೆಗೆ ಈ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುವುದರಿಂದ ಸಕಲ ಐಶ್ವರ್ಯಗಳು ಸಿದ್ಧಿಸುತ್ತವೆ. ನಿಮಗಿರುವ ಕಷ್ಟಗಳು, ಬಾಧೆಗಳು, ಸಮಸ್ಯೆಗಳು ಕೂಡ ದೂರವಾಗುತ್ತವೆ. ನಿಮ್ಮ ಅದೃಷ್ಟವೇ ಬದಲಾಗುತ್ತದೆ. ನಿಮ್ಮ ಜೀವನದಲ್ಲಿರುವ ಎಲ್ಲಾ ರೀತಿಯ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಸಕಲ ದೇವತೆಗಳ ಅನುಗ್ರಹ ಲಭಿಸುತ್ತದೆ. ಒಳ್ಳೆಯ ಶುಭ ಫಲಗಳು ಉಂಟಾಗುತ್ತವೆ. ನಿಮ್ಮ ಜೀವನವನ್ನು ನೀವೇ ಬದಲಾಯಿಸಿಕೊಳ್ಳಬಹುದು. ಹಾಗೆಯೇ ಈ ದಿನ ಯಾವುದೇ ಪರಿಸ್ಥಿತಿಯಲ್ಲೂ ಉಗುರು ಕತ್ತರಿಸುವುದು, ಶೇವಿಂಗ್ ಮಾಡಿಕೊಳ್ಳುವುದು, ಹೇರ್ ಕಟ್ ಮಾಡಿಸುವುದು ಇಂತಹವುಗಳನ್ನು ಯಾವುದನ್ನೂ ಮಾಡಬಾರದು. ಹಾಗೆಯೇ ಈ ದಿನ ನಿಮ್ಮ ಮನೆಯಲ್ಲಿ ಕಪ್ಪು ಎಳ್ಳು ಇದ್ದರೆ ಆ ದಿನ ಹೊಸದಾಗಿ ತರಬೇಡಿ. ಒಂದು ವೇಳೆ ಮೊದಲೇ ಇದ್ದರೆ ಎಳ್ಳಿನ ಉಂಡೆಯನ್ನು ಯಾರಿಗಾದರೂ ದಾನವಾಗಿ ಕೊಟ್ಟರೆ ನಿಮಗಿರುವ ಶನಿ ದೋಷಗಳು ನಿವಾರಣೆಯಾಗುತ್ತವೆ. ಹಾಗೆಯೇ ಈ ದಿನ ಬೂದುಗುಂಬಳಕಾಯಿಯನ್ನು ತೆಗೆದುಕೊಂಡು ಗುಂಬಳಕಾಯಿಯ ಮೇಲೆ ಕರ್ಪೂರವನ್ನು ಇಟ್ಟು ಆ ಕರ್ಪೂರವನ್ನು ಹಚ್ಚಿ ನಿಮ್ಮ ಮನೆಗೆ ಪ್ರದಕ್ಷಿಣೆ ಮತ್ತು ಅಪ್ರದಕ್ಷಿಣೆಯಾಗಿ ಕ್ಲಾಕ್ವೈಸ್ ಮತ್ತು ಆಂಟಿ ಕ್ಲಾಕ್ವೈಸ್ 3 ಬಾರಿ ದೃಷ್ಟಿ ತೆಗೆದು ದೂರಕ್ಕೆ ಎಸೆದು ಬಿಡುವುದರಿಂದ ನಿಮ್ಮ ಮನೆಗಿರುವ ನೆಗೆಟಿವ್ ಎನರ್ಜಿ, ಕಣ್ಣಿಗೆ ಕಾಣದ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ಹಾಗೆಯೇ ನಿಮ್ಮ ಮನೆಯಲ್ಲಿರುವ ಸಣ್ಣ ಮಕ್ಕಳಿಗೆ ಕೋಳಿಮುಟ್ಟೆಯಿಂದ ದೃಷ್ಟಿ ತೆಗೆಯಿರಿ. ಈ ರೀತಿ ದೃಷ್ಟಿ ತೆಗೆಯುವುದರಿಂದ ಮಕ್ಕಳ ಮೇಲಿರುವ ನೆಗೆಟಿವ್ ಎನರ್ಜಿ ಸಂಪೂರ್ಣವಾಗಿ ಹೋಗುತ್ತದೆ. ಹಾಗೆಯೇ ಈ ದಿನ ನೀವು ಗುಂಬಳಕಾಯಿಯ ಜೊತೆಗೆ ಅಲೋವೆರಾ ಗಿಡವನ್ನು ಕೂಡ ಬೇರು ಸಮೇತ ಕಿತ್ತು ತಂದು ಗುಂಬಳಕಾಯಿಯ ಹತ್ತಿರ ಇದನ್ನು ಕೂಡ ದೃಷ್ಟಿಗಾಗಿ ಕಟ್ಟಿದರೆ ನಿಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ, ಜ್ಯೇಷ್ಠಾದೇವಿ, ಕಣ್ಣಿಗೆ ಕಾಣದ ನಕಾರಾತ್ಮಕ ಶಕ್ತಿಗಳೆಲ್ಲವೂ ದೂರವಾಗುತ್ತವೆ. ಲಕ್ಷ್ಮೀದೇವಿ ಮನೆಗೆ ಬಂದು ದಾರಿದ್ರ್ಯ ಓಡಿಹೋಗುತ್ತದೆ. ಅಮಾವಾಸ್ಯೆಯ ದಿನ ಒಂದು ಸಣ್ಣ ಉಪ್ಪಿನ ಪ್ಯಾಕೆಟ್ ಆದರೂ ಮನೆಗೆ ತಂದರೆ ತುಂಬಾ ಒಳ್ಳೆಯದಾಗುತ್ತದೆ ಎಂದು ನಮಗೆ ಶಾಸ್ತ್ರಗಳು ಕೂಡ ಹೇಳುತ್ತವೆ. ಆದ್ದರಿಂದ ಈ ದಿನ ಒಂದು ಕಲ್ಲು ಉಪ್ಪಿನ ಪ್ಯಾಕೆಟನ್ನು ಮನೆಗೆ ತನ್ನಿ. ಹಾಗೆಯೇ ಈ ದಿನ ನೀವು ಖಂಡಿತವಾಗಿಯೂ ತಲೆಯನ್ನು ತೊಳೆದುಕೊಂಡು ಸ್ನಾನ ಮಾಡಬೇಕು ಎಂಬ ವಿಷಯವನ್ನು ನೆನಪಿನಲ್ಲಿಡಿ. ಅದೇ ರೀತಿ ಈ ದಿನ ನೀವು ತಲಸ್ನಾನ ಮಾಡುವಾಗ ಶಾಂಪೂ ಬಳಸಿ ಚೆನ್ನಾಗಿ ತೊಳೆದುಕೊಳ್ಳಿ. ತುಂಬಾ ಜನ ಸಾಮಾನ್ಯವಾಗಿ ಪ್ರತಿದಿನ ತಲೆಗೆ ನೀರು ಹಾಕಿಕೊಳ್ಳುತ್ತೇವೆ ಅಲ್ವಾ ಎಂದು ಬರೀ ನೀರನ್ನು ಹಾಕಿಕೊಳ್ಳುತ್ತಾರೆ. ಆದರೆ ಶಾಂಪೂ ಹಚ್ಚಿ ತೊಳೆದುಕೊಂಡರೆ ತುಂಬಾ ಒಳ್ಳೆಯದು. ಈ ದಿನ ನೀವು ಸೂರ್ಯೋದಯಕ್ಕಿಂತ ಮುಂಚೆಯೇ ನಿದ್ರೆಯಿಂದ ಎದ್ದೇಳಬೇಕು. ಚೆನ್ನಾಗಿ ಎದ್ದ ತಕ್ಷಣ ಹೊರಗಿನ ಅಂಗಳವನ್ನೆಲ್ಲ ಸ್ವಚ್ಛವಾಗಿ ತೊಳೆದು ಒಳ್ಳೆಯ ರಂಗೋಲಿಯನ್ನು ಹಾಕಿ. ಅಮಾವಾಸ್ಯೆಯ ದಿನ ತುಂಬಾ ಜನ ರಂಗೋಲಿ ಹಾಕದಿದ್ದರೆ ಏನಂತೆ, ಅಮಾವಾಸ್ಯೆ ತಾನೇ ಎಂದು ಅಂದುಕೊಳ್ಳುತ್ತಾರೆ. ಆದರೆ ಈ ದಿನ ಖಂಡಿತವಾಗಿಯೂ ರಂಗೋಲಿ ಇಡಬೇಕು ಎಂಬ ವಿಷಯವನ್ನು ನೆನಪಿನಲ್ಲಿಡಿ. ನಿಮಗಿರುವ ಧನ ಸಮಸ್ಯೆಗಳೆಲ್ಲವೂ ಸಂಪೂರ್ಣವಾಗಿ ದೂರವಾಗಲು ನಿಮ್ಮ ಮನೆಯ ಮುಖ್ಯ ದ್ವಾರದ ಮುಂದೆ
ಯಾವಾಗಲೂ ರಂಗೋಲಿ ಇರಬೇಕು. ನಮಗೆ ಏನಾದರೂ ಸೂತಕ ಬಂದರೆ ಅಥವಾ ನಮ್ಮ ಮನೆತನದವರು ಯಾರಾದರೂ ತೀರಿಕೊಂಡರೆ ಮಾತ್ರವೇ ವಿನಃ ರಂಗೋಲಿ ಇಲ್ಲದೆ ಇರಲೇಬಾರದು. ಹಾಗೆಯೇ ಗೋಮಾತೆಗೆ ಈ ದಿನ ನಿಮ್ಮ ಕೈಯಾರೆ ಹುಲ್ಲು ತಿನ್ನಿಸುವುದು ಅಥವಾ ಆಹಾರವನ್ನು ನೀಡುವುದರಿಂದ ನಿಮ್ಮ ಜಾತಕ ದೋಷಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತವೆ. ಹಾಗೆಯೇ ಮಾನವ ಜೀವನದಲ್ಲಿನ ನಕಾರಾತ್ಮಕ ಶಕ್ತಿಗಳು ಕೂಡ ದೂರವಾಗುತ್ತವೆ. ದುಷ್ಟಶಕ್ತಿಗಳು ಏನಾದರೂ ನಿಮ್ಮನ್ನು ಬೆನ್ನಟ್ಟಿ ಕಾಡುತ್ತಿದ್ದರೆ ಅವು ಕೂಡ ನಿಮ್ಮ ಹತ್ತಿರ ಸುಳಿಯದಂತೆ ಇರಲು ಗೋಮಾತೆಯಲ್ಲಿರುವ 33 ಕೋಟಿ ದೇವತೆಗಳ ಆಶೀರ್ವಾದ ನಿಮಗೆ ದೊರೆಯುತ್ತದೆ. ಹಾಗೆಯೇ ಈ ದಿನ ಯಾವುದೇ ಪರಿಸ್ಥಿತಿಯಲ್ಲೂ ಹಾಗಲಕಾಯಿಯನ್ನು ಅಡುಗೆ ಮಾಡುವುದಾಗಲಿ, ಮನೆಗೆ ತರುವುದಾಗಲಿ, ತಿನ್ನುವುದಾಗಲಿ ಮಾಡಬಾರದು. ಈ ದಿನ ಮನೆ ಹತ್ತಿರ ಕಾಗೆಗಳು ಬಂದರೆ ಅಪ್ಪಿತಪ್ಪಿಯೂ ಅವುಗಳನ್ನು ಓಡಿಸಬೇಡಿ. ಹಾಗೆ ಓಡಿಸಿದರೆ ದೊಡ್ಡ ದೋಷ ತಗುಲುತ್ತದೆ. ಈ ಅಮಾವಾಸ್ಯೆಯ ದಿನ ನಿಮ್ಮ ಪೂಜೆಗಳು, ಪರಿಹಾರಗಳು ಏನೂ ಮಾಡದಿದ್ದರೂ ಪರವಾಗಿಲ್ಲ. ಆದರೆ ಮನೆ ಹತ್ತಿರ ಕಾಗೆಗಳು ಬಂದರೆ ಅವುಗಳಿಗೆ ಏನಾದರೂ ಒಂದು ಆಹಾರವನ್ನು ಹಾಕಿ. ಅಂದ್ರೆ ಅನ್ನ, ಧಾನ್ಯಗಳು ಅಥವಾ ತಿಂಡಿ ಹೀಗೆ ಯಾವುದು ಸಿಕ್ಕರೆ ಅದನ್ನು ಕಾಗೆಗಳಿಗೆ ಹಾಕಿ. ಏಕೆಂದರೆ ಈ ದಿನ ನಿಮ್ಮ ಹಿರಿಯರು ಅಂದ್ರೆ ಪಿತೃದೇವತೆಗಳು ಕಾಗೆಗಳ ರೂಪದಲ್ಲಿ ನಿಮ್ಮ ಮನೆಗೆ ಬರುತ್ತಾರೆ. ಹಾಗೆ ಬಂದವರಿಗೆ ಏನಾದರೂ ಆಹಾರ ಹಾಕಿದರೆ ಅವರು ಎಷ್ಟೋ ತೃಪ್ತಿಪಟ್ಟು ನಿಮ್ಮನ್ನು ಹಾಗೂ ನಿಮ್ಮ ಕುಟುಂಬವನ್ನು ಹರಸಿ ಹೋಗುತ್ತಾರೆ. ಹಾಗಲ್ಲದೆ ನೀವು ಬಂದ ಕಾಗೆಗಳನ್ನು ಓಡಿಸಿದರೆ ಅವರಿಗೆ ಕೋಪ ಬಂದು ನಿಮಗೆ ಶಾಪ ನೀಡುತ್ತಾರೆ. ಆದ್ದರಿಂದ ಪಿತೃದೋಷಗಳು ಬರದಂತೆ ಇರಲು ಹೀಗೆ ಮಾಡಿ. ಇನ್ನು ಪರಿಹಾರ ಏನೆಂದರೆ ಈ ದಿನ ನೀವು ಒಂದು ಬೌಲ್ಗಿಣ್ಣೆ, ತುಂಬಾ ಉಪ್ಪನ್ನು ತೆಗೆದುಕೊಳ್ಳಿ. ಅದು ಗಾಜಿನ ಬೌಲ್ ಆಗಿರಲಿ, ಮರದ ಬೌಲ್ ಆಗಿರಲಿ ಅಥವಾ ಸ್ಟೀಲ್ ಬೌಲ್ ಆಗಿರಲಿ. ಆ ಉಪ್ಪಿನಲ್ಲಿ 5 ಏಲಕ್ಕಿ, 5 ಲವಂಗ, ಸ್ವಲ್ಪ ಅರಿಶಿನ, ಸ್ವಲ್ಪ ಕುಂಕುಮ ಮತ್ತು 1 ರೂಪಾಯಿಯ ನಾಣ್ಯವನ್ನು ಇಟ್ಟು ನೀವು ನೀಟಾಗಿ ಆ ಬೌಲನ್ನು ಕೈಯಲ್ಲಿ ಹಿಡಿದುಕೊಂಡು ನಿಮ್ಮ ಮನೆಯಲ್ಲಿ ಎಷ್ಟು ಕೋಣೆಗಳು ಇವೆಯೋ ಎಲ್ಲಾ ಕೋಣೆಗಳ 4 ಮೂಲೆಗಳಿಗೂ ಅದನ್ನು ತೋರಿಸಿ. ತದನಂತರ ನಿಮ್ಮ ದೇವರ ಮನೆಯ ಹತ್ತಿರ ಬಂದು ನಿಮ್ಮ ಅಡುಗೆ ಮನೆಯಲ್ಲಿರುವ ದಾಲ್ಚಿನ್ನಿ, ಚಕ್ಕೆ ತುಂಡನ್ನು ತೆಗೆದುಕೊಂಡು ಆ ದಾಲ್ಚಿನ್ನಿ ತುಂಡನ್ನು ಆ ಉಪ್ಪಿನ ಬೌಲ್ ಮೇಲೆ ಇಟ್ಟು, ನಂತರ ಒಂದು ಕರ್ಪೂರದ ಬಿಲ್ಲೆಯನ್ನು ಆ ದಾಲ್ಚಿನ್ನಿ ಚಕ್ಕೆಯ ಮೇಲೆ ಇಟ್ಟು ಉರಿಸಿ. ಈ ರೀತಿ ಉರಿಸಿದ ನಂತರ ಆ ಕರ್ಪೂರದ ಜೊತೆಗೆ ದಾಲ್ಚಿನ್ನಿ ಚಕ್ಕೆ ಕೂಡ ಉರಿಯುತ್ತಿರುತ್ತದೆ. ಆ ರೀತಿ ಉರಿಯುವ ಸಮಯದಲ್ಲಿ ನಿಮಗಿರುವ ಕಷ್ಟವೇನೋ, ನಷ್ಟವೇನೋ, ಸಂಕಟವೇನೋ, ಅನಾರೋಗ್ಯ ಸಮಸ್ಯೆ ಏನೋ ಇವೆಲ್ಲವನ್ನೂ ನೀವು ಹೇಳಿಕೊಂಡ ನಂತರ ಆ ಸಮಸ್ಯೆಗಳೆಲ್ಲವೂ ದೂರವಾಗಬೇಕು, ನಿಮಗಿರುವ ಆಸೆಗಳು ಈಡೇರಬೇಕು ಎಂದು ಆ ಕರ್ಪೂರ ಉರಿಯುತ್ತಿರುವಷ್ಟು ಸಮಯ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಳ್ಳಿ. ಈ ರೀತಿ ಆ ಕರ್ಪೂರ ಆರಿದ ನಂತರ ಆ ದಾಲ್ಚಿನ್ನಿ ಚಕ್ಕೆ ಉರಿದು ಬೂದಿಯಾಗುತ್ತದಲ್ಲವೇ, ಅದನ್ನು ಈ ಉಪ್ಪಿನ ಸಮೇತ ಯಾರೂ ತುಳಿಯದ ಜಾಗದಲ್ಲಿ, ಅಂದರೆ ಗಿಡದ ಬುಡದಲ್ಲಿ ಅಥವಾ ಹರಿಯುವ ನೀರಿನಲ್ಲಿ ಅಥವಾ ಯಾರೂ ಓಡಾಡದ ವಿಶಾಲವಾದ ಮರಗಳಿರುವ ಜಾಗದಲ್ಲಿ ಹಾಕಿ ಹಿಂದೆ ತಿರುಗಿ ನೋಡದೆ ಮನೆಗೆ ಬಂದು ಕಾಲು, ಕೈ, ಮುಖ ತೊಳೆದುಕೊಂಡು ಒಳಗೆ ಹೋಗಿ. ಈ ರೀತಿ ನೀವು ಪರಿಹಾರ ಮಾಡಿದ ನಂತರ ನಿಮ್ಮ ಮನೆಗೆ ಧನಸ್ವರೂಪವು 4 ದಿಕ್ಕುಗಳಿಂದ ಹರಿದು ಬರುತ್ತದೆ. ಲಕ್ಷ್ಮೀದೇವಿಯ ಕಟಾಕ್ಷ ನಿಮಗೆ ಲಭಿಸುತ್ತದೆ. ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ, ನಕಾರಾತ್ಮಕ ಶಕ್ತಿಗಳು, ದುಷ್ಟಶಕ್ತಿಗಳು ಇವೆಲ್ಲವೂ ಸಂಪೂರ್ಣವಾಗಿ ದೂರವಾಗುತ್ತವೆ. ನಿಮಗೆ ಕೇವಲ 2 ನಿಮಿಷದಲ್ಲಿ ವ್ಯತ್ಯಾಸ ತಿಳಿಯುತ್ತದೆ. ನೀವು ಬೇಕಿದ್ದರೆ ಈ ಅಮಾವಾಸ್ಯೆಯ ಇಡೀ ರಾತ್ರಿ ಆ ಬೌಲನ್ನು ಒಂದು ಮೂಲೆಯಲ್ಲಿಟ್ಟು ಮರುದಿನ ಬೆಳಗ್ಗೆ ಕೂಡ ಎಸೆಯಬಹುದು. ಯಾವುದೇ ತೊಂದರೆಯಿಲ್ಲ. ಹಾಗೆಯೇ ಆಲದ ಮರ ಅಥವಾ ಅಶ್ವತ್ಥ ಮರದ ಕೆಳಗೆ ದೀಪವನ್ನು ಹಚ್ಚಿದರೂ ಕೂಡ ತುಂಬಾ ಒಳ್ಳೆಯದಾಗುತ್ತದೆ. ಮನೆಯಲ್ಲಿರುವ ವಸ್ತುಗಳಿಂದಲೇ ಮಾಡಬಹುದಾದ ಈ ಅದ್ಭುತ ಪರಿಹಾರವನ್ನು ಮಾಡಿಕೊಳ್ಳುವುದರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತದೆ. ಈ ಪರಿಹಾರವನ್ನು ನಿರ್ಲಕ್ಷ್ಯ ಮಾತ್ರ ಮಾಡಬೇಡಿ. ಆ ಉಪ್ಪನ್ನು ನಂತರ ನೀವು ನೀರಿನಲ್ಲಿ ಕರಗಿಸಿದರೆ ಸಾಕು. ನೀವು ನಿಮ್ಮ ಎಡಗೈಯಿಂದ 2 ಹಿಡಿ ಉಪ್ಪನ್ನು ಬೌಲ್ಗೆ ಹಾಕಿ ಈ ವಿಷಯವನ್ನು ಮರೆಯಬೇಡಿ. ಅರ್ಥವಾಯಿತಲ್ಲವೇ? ಉಪ್ಪಿನಿಂದ ಈ ಅಮಾವಾಸ್ಯೆಯ ದಿನ ಯಾವ ರೀತಿ ಪರಿಹಾರ ಮಾಡಿದರೆ ನಿಮಗಿರುವ ಸಾಲಗಳು ತೀರುತ್ತವೆ, ದಾರಿದ್ರ್ಯದ ಬಾಧೆಗಳು ತೊಲಗುತ್ತವೆ, ಅನಾರೋಗ್ಯ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಎಂದು ಸಂಪೂರ್ಣವಾಗಿ ತಿಳಿದುಕೊಂಡಿರಲ್ಲವೇ? ಹಾಗಿದ್ದರೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಅರ್ಥವಾಗಿದೆ ಅಂದುಕೊಳ್ಳುತ್ತೇನೆ. ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ಕೆಳಗೆ ಕಮೆಂಟ್ ಸೆಕ್ಷನ್ನಲ್ಲಿ ಓಂ ನಮಃ ಶಿವಾಯ ಅಥವಾ ಜೈ ಲಕ್ಷ್ಮೀ ಭವಾನಿ ಅಥವಾ ಶ್ರೀಲಕ್ಷ್ಮೀ ದೇವೈ ನಮ ಎಂದು ನಿಮಗೆ ಇಷ್ಟವಾದ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.
ಅಲ್ಲಿಯವರೆಗೆ ಮಹಾಲಕ್ಷ್ಮೀದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಹಾಗೂ ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಲಿ ಎಂದು ಮನಪೂರ್ವಕವಾಗಿ ಪ್ರಾರ್ಥಿಸುತ್ತಾ ಸರ್ವೇಜನ ಸುಖಿ ನೋಭವಂತು. ಧನ್ಯವಾದಗಳು.